ನಿನ್ನೆ ಮೊನ್ನೆಯಿಂದನೂ ನೀವೆಲ್ಲರೂ ನೋಡ್ತಾ ಇದ್ರಿ ಯೂಟ್ಯೂಬಲ್ಲಿ ಸಮೀರ್ ಬ್ರೋದು ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿ ಬಿಟ್ಟಿದ್ದಾರೆ ಅಂದರೆ ಯಾವುದೇ ಒಂದು ಶಾರ್ಟ್ ಮೂವಿನೂ ಕೂಡ ಅಷ್ಟು ರಿಯಲಿಸ್ಟಿಕ್ ಆಗಿ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಒಬ್ಬ ಕಾಂಟೆಂಟ್ ಕ್ರಿಯೇಟರು 4 ರಿಂದ 5 ದಿವಸ ನಿದ್ದೆ ಊಟ ಎಲ್ಲ ಬಿಟ್ಟು ಅಂತ ಒಂದು ವಿಡಿಯೋ ರೆಡಿ ಮಾಡೋಕ್ಕೆ ಸಾಧ್ಯ. ಅವರ ಒಂದು ಎಫರ್ಟ್ಸ್ಗೆ ನಾನು ಒಂದು ಸೆಲ್ಯೂಟ್ ಹೇಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಈ ವಿಡಿಯೋ ಯಾವಾಗ ಬೇಕಾದ್ರೂ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬ ಕಾಂಟೆಂಟ್ ಕ್ರಿಯೇಟರ್, ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಕೂಡ ಈ ವಿಡಿಯೋನ ನಮ್ಮ ಪೇಜಲ್ಲಿ ಅವರು ಮಾತಾಡಬೇಕಾಗತ್ತೆ. ಈ ವಿಡಿಯೋ ಬಗ್ಗೆ ಕೆಲವೊಬ್ರು ಹೇಳ್ಬೋದು ಈ ಕಾಂಟೆಂಟು ನಮಗೆ ಸಂಬಂಧಪಡಲ್ಲ, ನಮ್ಮ ಕಾಂಟೆಂಟ್ಗೂ ಈ ಕಂಟೆಂಟ್ಗೂ ರಿಲೇಟೆಡ್ ಇಲ್ಲ, ಅವೆಲ್ಲ ಯಾರು ಕೂಡ ಮಾತಾಡಬೇಡ್ರಿ. ನಮ್ಮ ಮನೆ ಒಂದು ಹೆಣ್ಣು ಮಗಳಿಗೆ ಈ ಥರ ಅನ್ಯಾಯ ಆಗಿದೆ ಅಂದ್ಕೊಳೋದೇನೋ ಅದೇ ಸತ್ಯ. ಕನ್ನಡದ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ನಮ್ಮ ಮನೆ ಮಗಳಿದ್ದಂಗೆ. ಅವಳಿಗೆ ಈ ಥರ ಒಂದು ಅನ್ಯಾಯ ಆಗಿದೆ ಅಂದ್ಕೊಂಡು ಈ ಥರ ಒಬ್ಬರು ದೊಡ್ಡದಾಗಿ ಧ್ವನಿ ಎತ್ತಿದ್ದಾರೆ ಅಂದರೆ ಅವ್ರ ಬೆಂಬಲವಾಗಿ ನಾವು ನಿಲ್ಲೇಬೇಕಾಗತ್ತೆ. ಪ್ರತಿಯೊಬ್ಬರು ಪೇಜಲ್ಲೂ ಕೂಡ ಆ ವಿಡಿಯೋ ರಿಲೇಟೆಡ್ ಆಗಿ ಮಾತಾಡಬೇಕಾಗತ್ತೆ. ನಾನು ಕೂಡ ಮಾತಾಡ್ತಾ ಇದ್ದೀನಿ. ಈ ಕೇಸ್ಗೆ ಇಷ್ಟು ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಸಮೀರ್ ಬ್ರೋ ಅಂದರೆ ನಮಗೆ ಗೊತ್ತಿದ್ದು ಸೌಜನ್ಯ ಒಬ್ಬರದೇ ಕೇಸು. ಅದ್ರ ಹಿಂದೆ ಇನ್ನೂ 4-5 ಕೇಸ್ ಇದೆ. ಇನ್ನೂ ಇಲ್ಲದೇ ಇರೋದು, ಇನ್ನು ಬರ್ದೇ ಇರೋದು, ಇನ್ನೂ ಹೊರಗಡೆ ಬರ್ದೇ ಇರೋದು ಎಷ್ಟಿದೆಯೋ ಗೊತ್ತಿಲ್ಲ. ಸಮೀರ್ ಬ್ರೋಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಅವರಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಹಾಗಾಗಿ ನಾವು ಅವ್ರ ಹಿಂದೆ ಸಪೋರ್ಟಿಗೆ ನಿಲ್ಲೇಬೇಕಾಗತ್ತೆ. ಇನ್ನೊಂದೇನೆಂದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಬಗ್ಗೆ ಅವ್ರವ್ರ ಪೇಜಲ್ಲಿ ಮಾತಾಡ್ರಿ. ನಮ್ಮ ಕಂಟೆಂಟ್ ಅಲ್ಲ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.